ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಇಡಿ ವಶಕ್ಕೆ ಪಡೆದಿದ್ದಾರೆ. ಅವರನ್ನ ವಶಕ್ಕೆ ಪಡುವಂತ ಕೆಲಸ ಆಗಿದೆ. ಈಗ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಇಡಿ ವಶಕ್ಕೆ ಪಡೆದಿದೆ. ಇವತ್ತು ಅವರು ಮನೆಯ ಮೇಲ್ಗಡೆ ಅನೇಕ ಕಡೆಗಳಲ್ಲಿ ರೇಡ್ ಆಯಿತು. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದಿರೋದು. ವಿಚಾರಣೆಗೆ ಸಹಕರಿಸಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ನಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಇದು. ಇದೇ ಅಪಾರ್ಟ್ಮೆಂಟ್ನಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಅವರ ಮೊಬೈಲನ್ನ ಕೂಡ ವಶಕ್ಕೆ ಪಡೆದ್ರು. ಸಂಬಂಧಪಟ್ಟಂತ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಯಿತು. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಕ್ರಮದ ಆರೋಪಗಳು ಅವ್ರ ಮೇಲೆ ಬಂದಿತ್ತು. ನಂತರ ಅವರ ತಲೆದಂಡ ಆಯಿತು. ಮಕ್ಕಳಿಗೆ ತಮಗೆ ಬೇಕಾದ ನಿಟ್ಟಿನಲ್ಲಿ ಒಂದಿಷ್ಟು ತಿದ್ದುಪಡಿಗಳನ್ನ ಮಾಡಿಕೊಂಡು ಅವರು ಕೆಲಸವನ್ನ ಗಿಟ್ಟಿಸ್ಕೊಟ್ಟಿದ್ರು ಅನ್ನೋ ವಿಚಾರ ಇತ್ತು. ಪಶುಸಂಗೋಪನಾ ಇಲಾಖೆಯಲ್ಲಿ ಖಾಲಿ ಇದ್ದಂಥ ಕೈಗಾರಿಕಾ ವಿಸ್ತರಣಾ ಅಧಿಕಾರಿಗಳ ಈ ಹುದ್ದೆ ಏನಿದೆ, ನಕಲಿ ದಾಖಲೆಗಳ ಆರೋಪದಲ್ಲೂ ಕೂಡ ಅವರ ಮಗಳು ಸುಮಾ ಅಂತ ಅವರ ಕೆಲಸವನ್ನ ಮಾಡಿಕೊಟ್ಟಿದ್ರು. ಅವರಿಗೆ ದಾಖಲೆಗಳ ತಿದ್ದುಪಡಿ ಮಾಡಿ ಅಂತ ಜುಲೈ 10ರಂದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿತ್ತು. ಸುಮಾ ಸಾಹುಕಾರ್ ನಕಲಿ ದಾಖಲೆ ಕೊಟ್ಟಿದ್ದಾರೆ ಅಂತ ಕೆಪಿಎಸ್ಸಿ ಅಧಿಕಾರಿ ಶೋಭಾ ಅವರು ದೂರು ಕೊಟ್ಟಿದ್ರು. ವಿಧಾನಸೌಧ ಠಾಣೆಗೂ ಕೂಡ ಕಂಪ್ಲೇಂಟ್ ಕೊಡಲಾಗಿತ್ತು. ಇದಾದ ನಂತರದಲ್ಲೇ ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆಯಲ್ಲಾಗಿರೋ ಅಕ್ರಮ ಆಯಿತು. ಅವರು ಅಮಾನತಾಗುತ್ತೆ. ನಂತರ ಸಾಕಷ್ಟು ತನಿಖೆ ಚರ್ಚಿತವಾಗಿರೋ ಸಂದರ್ಭದಲ್ಲೇ ಈಗ ಇವರು ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ. ನಂತರದಲ್ಲಿ ಯಾವುದೇ ರೀತಿಯಾದಂಥ ಸ್ಪಂದನೆಗಳು ಕೊಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅವರನ್ನ ಇವತ್ತು ವಶಕ್ಕೆ ಪಡೆಯುವಂಥ ಕೆಲಸ ಆಗಿದೆ. ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ನಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಒಂದಿಷ್ಟು ದಾಖಲೆಗಳನ್ನು ಅಧಿಕಾರಿಗಳು ಜಾಲಾಡಿದ್ದಾರೆ. ಅಪ್ಡೇಟ್ಸ್ ಇದೆ. ಕೆಪಿಎಸ್ಸಿಯ ನೇಮಕಾತಿ ಹಗರಣ ಸಂಬಂಧ ದಾಳಿಯಾಗಿರುವುದು. ಬೆಂಗಳೂರಿನ ಉದ್ಯೋಗ ಸೌಧದಲ್ಲೂ ಕೂಡ ಇಡಿ ತಲಾಶೆ ನಡೆಸಿದೆ. ಎಲ್ಲಿವರೆಗೂ ಬಂತು ನೋಡಿ ಪರಿಸ್ಥಿತಿ. ಕಚೇರಿ ಓಪನ್ ಆಗ್ತಿದ್ದಂತೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಧಿಕಾರಿಗಳು ಸಿಬ್ಬಂದಿ ಕಚೇರಿಗೆ ಬರ್ತಿದ್ದಂತೆ ರೇಡ್ ಮಾಡಿದ್ರು. ಕಚೇರಿಯಲ್ಲಿನ ಕಡತಗಳನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಅಧಿಕಾರಿಗಳು ಸಿಬ್ಬಂದಿ ವಿಚಾರಣೆ ನಡೆಸುತ್ತಿದ್ದಾರೆ. ಇಡಿ ನೋಡಿ, ಪ್ರಕರಣಕ್ಕೆ ಮಹತ್ವದ ಬೆಳವಣಿಗೆ ಆಗಿತ್ತು. ಆರಂಭಿಕವಾಗಿ ಕೆಪಿಎಸ್ಸಿಯ ಅಧ್ಯಕ್ಷರೇ ಆಗಿದ್ದಂಥ ಶಿವಶಂಕರಪ್ಪ ಸಾಹುಕಾರ್ ಅವರು ತಮ್ಮ ಮಕ್ಕಳಿಗೆ ನಕಲಿ ದಾಖಲೆಗಳನ್ನು ಮಾಡಿಕೊಂಡು ಅಧ್ಯಕ್ಷರಾಗಿಬಿಟ್ಟು ತಮ್ಮ ಕರ್ತವ್ಯದ ಲೋಪ, ದುರುಪಯೋಗ ಎಲ್ಲವನ್ನ ಕೂಡ ಮಾಡಿಕೊಂಡಿದ್ರು. ತದನಂತರದಲ್ಲಿ ಕೆಪಿಎಸ್ಸಿಯ ಈ ವೆಟರ್ನರಿ ಆಫೀಸರ್ಸ್ ಗೆಜೆಟೆಡ್ ಲೆವೆಲ್ ಇರುವಂತಹ ಪರೀಕ್ಷೆ, ಅದರಲ್ಲೂ ಕೂಡ ಅಕ್ರಮಗಳಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಅಂದರೆ ಪರೀಕ್ಷಾರ್ಥಿಗಳು ಕಂಪ್ಲೇಂಟ್ ಕೊಟ್ಟಿದ್ರು ವಿಧಾನಸೌಧ ಪೊಲೀಸ್ ಠಾಣೆಗೆ. ನಂತರ ಅದರ ಮುಂದುವರೆದ ಭಾಗ ಅನ್ನುವಂತೆ ಈಗ ರೇಡ್ ಆಗ್ತಿದೆ. ಹೊಯ್ಸಳ ಡ್ರೀಮ್ ಅಪಾರ್ಟ್ಮೆಂಟ್ನಲ್ಲಿ ಅವರನ್ನ ವಶಕ್ಕೆ ಪಡೆಯೋ ಕೆಲಸ ಆಯಿತು. ಮತ್ತೆ ಉದ್ಯೋಗ ಸೌಧದ ಕಚೇರಿ ಏನಿದೆ ಅಲ್ಲೂ ಕೂಡ ಹೋಗಿ ಇಡಿ ಅಧಿಕಾರಿಗಳು ಇವತ್ತು ಇಂಚಿಂಚು ಜಾಲಾಡಿದ್ದಾರೆ. ಬೆಳಿಗ್ಗೆನೆ ಕಚೇರಿ ಓಪನ್ ಆಗ್ತಿದ್ದಂತೆ ಅಲ್ಲಿ ಹೋಗಿರುವಂತಹ ಕಡತಗಳು, ದಾಖಲಾತಿಗಳು ಎಲ್ಲವನ್ನ ನೋಡ್ತಿದ್ದಾರೆ. ನಾನಾ ಬಗೆಯಲ್ಲಿ ಕಡೆಗಳಲ್ಲಿ ಇವತ್ತು ದಾಳಿ ಮಾಡೋ ಕೆಲಸ ಆಯಿತು. ನೋಡಿ, ಇವತ್ತೊಂದು ಉದ್ಯೋಗ ಸೌಧಕ್ಕೆ ಸರ್ಕಾರಿ ಕಚೇರಿ ಮೇಲೆ ಇಡಿನೇ ದಾಳಿ ಮಾಡೋ ಪರಿಸ್ಥಿತಿ ಬಂತು ಅಂತಂದ್ರೆ ರಾಜ್ಯದ ಆಡಳಿತ ವ್ಯವಸ್ಥೆ ಹಳಿ ತಪ್ಪಿದೆಯಾ ಇಲ್ವಾ? ಯಾವ ಮಟ್ಟಿನ ಅಕ್ರಮ ಅವ್ಯವಹಾರಗಳು ರಾಜ್ಯದಲ್ಲಿ ಆಗ್ತಿದೆ? ಹಾಗಾದ್ರೆ ಮತ್ತೊಂದಿಷ್ಟು ಅಪ್ಡೇಟ್ಸ್ ಇದೆ ನೋಡಿ. ಇವತ್ತು ಒಟ್ಟು 21 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳಿಂದ ರೇಡ್ ಆಗಿರೋದು. ಕೆಪಿಎಸ್ಸಿ ಕಚೇರಿ, ಶಿವಶಂಕರಪ್ಪ ಸಾಹುಕಾರ್ ಅವರ ನಿವಾಸ, ಇನ್ನು ಕೆಪಿಎಸ್ಸಿಯ ಸದಸ್ಯೆ ಶಾಂತಾ ಹೊಸಮನಿ, ಮಧ್ಯವರ್ತಿಗಳು ಮಿಡಲ್ ಮ್ಯಾನ್ ಆಗಿ ಯಾರ್ಯಾರು ಕೆಲಸ ಮಾಡ್ತಿದ್ರು, ಪತ್ರಿಕೆ ಡಿಜಿಟಲ್ ಮೌಲ್ಯಮಾಪನ ಸಂಸ್ಥೆ ಮೇಲೂ ಕೂಡ ರೇಡ್ ಆಗಿದೆ. ಆಯ್ಕೆಯಾದ ಕೆಲ ಅಭ್ಯರ್ಥಿಗಳ ಮನೆ ಮೇಲೂ ಕೂಡ ರೇಡ್ ಮಾಡೋ ಕೆಲಸ ಆಯಿತು. ಒಂದೇ ಕಡೆಗೆಲ್ಲ 21 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿರೋದು. ಕೆಪಿಎಸ್ಸಿ ಕಚೇರಿ, ಶಿವಶಂಕರಪ್ಪ ಸಾಹುಕಾರ್ ಅವರ ಮನೆ, ಅವರಿಗೆ ಸಂಬಂಧಪಟ್ಟಂತ ಸ್ಥಳ, ಕೆಪಿಎಸ್ಸಿಯ ಸದಸ್ಯೆಯಾಗಿದ್ದಂಥ ಶಾಂತಾ ಹೊಸಬನಿ, ಮಿಡಲ್ ಮ್ಯಾನ್ ಆಗಿ ಯಾರ್ಯಾರು ಕೆಲಸ ಮಾಡಿದ್ರು, ಜೊತೆಲಿ ಪರೀಕ್ಷೆ ನಡೆದಾಗ ಪತ್ರಿಕೆ ಡಿಜಿಟಲ್ ಮೌಲ್ಯಮಾಪನ ಮಾಡ್ತಾರೆ, ಇವ್ಯಾಲ್ಯೂಯೇಷನ್ ಯಾರ್ಯಾರು ಮಾಡ್ತಾರಲ್ಲ ಆ ಸಂಸ್ಥೆ ಏನಿದೆ ಆ ಸಂಸ್ಥೆ ಮೇಲೆ ಕೂಡ ರೇಡ್ ಆಯಿತು. ಇನ್ನು ಪರೀಕ್ಷೆ ಬರೆದಂಥ ಕೆಲ ಅಭ್ಯರ್ಥಿಗಳ ಮನೆ ಮೇಲೆ ಕೂಡ ರೇಡ್ ಆಗಿದೆ. ಇವರು ಲಂಚ ಪಡ್ಕೊಂಡಿದ್ರೆ ದಾಖಲಾತಿಗಳು ಸಿಗಬೇಕಲ್ಲ. ಬೆಂಗಳೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ ಅಷ್ಟೇ ಅಲ್ಲ, ಬೆಳಗಾವಿ, ರಾಯಚೂರು, ಕಾರವಾರ, ಕಲಬುರಗಿ, ಗುಜರಾತ್ ಮತ್ತು ಅಹಮದಾಬಾದ್ ಸೇರಿ 21 ಕಡೆಯಲ್ಲಿ ದಾಳಿಯಾಗಿದೆ. ಇದರ ಬೇರೆ ಎಷ್ಟರ ಮಟ್ಟಿಗಿದೆ ನೋಡಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಎಷ್ಟೆಷ್ಟು ಕೇಳಿದ್ರೆ ಒಬ್ಬ ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ಕೊಡಿ ಅಂತ ಕೇಳಿರುವ ಕೆಲ ಆಡಿಯೋ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು.
ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ಹಂತದ ತನಿಖೆ ಆಗ್ತಿದೆ, ಇವರ ತಲೆದಂಡ ಆಗಿದೆ, ಪರಿಶೀಲನೆ ಆಗುವ ಸಂದರ್ಭದಲ್ಲಿ ಸರಿಯಾಗಿ ಸಹಕಾರ ಮಾಡ್ತಿಲ್ಲ, ಏನೋ ಒಂದಿಷ್ಟು ಸಾಕ್ಷಿನಾಶಿಗಳು ಮತ್ತೊಂದು ಕೈ ಹಾಕಿಬಿಟ್ರೆ ಏನೋ ಗೊತ್ತಿಲ್ಲ. ಆದರೆ ಇವತ್ತು ಇಡಿ ಅಧಿಕಾರಿಗಳು ಸರಿಯಾದ ಬಿಸಿಗನ್ನ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರ್ ಸಾಹುಕಾರಪ್ಪನವರಿಗೆ ಇವತ್ತು ಬಿಸಿ ಮುಟ್ಟಿಸೋ ಕೆಲಸ ಮಾಡಿದರು. ಕೇವಲ ಬೆಂಗಳೂರಷ್ಟೇ ಅಲ್ಲ, ಕಲಬುರಗಿಯಲ್ಲಿರುವಂತಹ ಶಿವಶಂಕರಪ್ಪ ಅವರ ನಿವಾಸದ ಮೇಲೂ ಕೂಡ ರೇಡ್ ಆಯಿತು. ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ, ಕಳಂಕಿತ ಅಧ್ಯಕ್ಷ ಅವರ ಮನೆ ಮೇಲೆ ರೇಡ್ ಆಯಿತು. ಕಲಬುರಗಿಯ ಆನಂದನಗರದಲ್ಲಿರುವಂಥ ಅವರ ನಿವಾಸ. 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಶೋಧ ನಡೆಸ್ತಾನೇ ಇದ್ದಾರೆ ಅಧಿಕಾರಿಗಳು. ಸಿಆರ್ಪಿಎಫ್ ಸಿಬ್ಬಂದಿ ಭದ್ರತೆಯಲ್ಲೇ ಇಡಿ ಇವತ್ತು ಎಂಟ್ರಿ ಕೊಟ್ಟಿತ್ತು ಅವರ ಸಂಬಂಧಪಟ್ಟಂತ ಮನೆ ಮತ್ತು ಕಚೇರಿಗಳಿಗೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದರ ಮಾಜಿ ಅಧ್ಯಕ್ಷರು, ಮಾಜಿ ಆಗಿದ್ದ ಕಾರಣ ಇಷ್ಟೇ, ಅವರು ಮಾಡಿರುವಂಥ ಎಡವಟ್ಟು ಕರ್ಮಕಾಂಡಗಳಿಂದ ಬೆಂಗಳೂರು ಸೇರಿದಂತೆ ಒಂದು 21 ಕಡೆಯಾದರೆ ಅವರ ನಿವಾಸ ಮೂಲ ಕಲಬುರಗಿಯಲ್ಲೂ ಕೂಡ ರೇಡ್ ಆಯಿತು. ಅವ್ರ ಮನೆಗೆ ಹೋದ್ರು ಅಧಿಕಾರಿಗಳು. ಆನಂದ್ ನಗರದಲ್ಲಿ ಅವ್ರ ಮನೆ ಇದೆ. ಒಂದು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಬಂದಿದ್ರು, ಒಬ್ಬರೋ ಇಬ್ಬರು ಅಲ್ಲ. ಭದ್ರತೆಗೋಸ್ಕರ ಸಿಆರ್ಪಿಎಫ್ ಸಿಬ್ಬಂದಿಯನ್ನು ಕರ್ಕೊಂಡೇ ಬಂದಿದ್ರು. ಆ ಮೂಲಕವಾಗಿ ಇಂಚಿಂಚು ಜಾಲಾಡ್ತಿದ್ದಾರೆ. ಹಾಗಾಗಿ ಮುಂದೆ ಇನ್ನೆಷ್ಟು ವಿಚಾರಗಳು ತನಿಖಾ ಹಂತದಲ್ಲಿ ಹೊರಬರುತ್ತೆ ನಿರೀಕ್ಷಿಸಬೇಕು. ಶಿವಶಂಕರಪ್ಪನವರ ನಿವಾಸ, ಈ ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ನಿವಾಸದ ಮುಂಭಾಗದಿಂದಲೇ ನಮ್ಮ ಪ್ರತಿನಿಧಿ ಸಂಜಯ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ 21 ಕಡೆ ಇಡಿ ರೈಡ್ ಆಗಿರುವಂಥದ್ದು, ಹಾಗೆ 8 ಜಿಲ್ಲೆಗಳಲ್ಲಿ ಇಡಿ ರೈಡ್ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಹೆಸರು ಕೇಳಿ ಬಂದಿದ್ದಂತಹ ಶಿವಶಂಕರಪ್ಪ ಸಾಹುಕಾರ ಏನಿದ್ದಾರೆ ಅವರ ಮನೆಗೂ ಕೂಡ ಇಡಿ ರೈಡ್ ಆಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ನನ್ನ ಹಿಂಭಾಗದಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ ಏನಿದೆ ಇದು ಶಿವಶಂಕರಪ್ಪ ಅವರ ಮಗಳಿಗೆ ಸೇರಿದಂಥದ್ದು. ಇದು ಏನು ಹೊಯ್ಸಳ ಡ್ರೀಮ್ಸ್ ಇದೆ, ಈ ಒಂದು ಅಪಾರ್ಟ್ಮೆಂಟ್ಗೆ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಬಂದು ಇಡಿ ರೈಡ್ ಅನ್ನ ಮಾಡಿರುವಂಥದ್ದು. ಅಂದ್ರೆ ಈ ಒಂದು ಮನೆಯಲ್ಲಿ ಏನಾದ್ರೂ ಆ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಮಾಹಿತಿ ಸಿಗಬಹುದಾ ಅಂತ ಹೇಳಿ ಈ ಒಂದು ಮನೆಗೆ ರೈಡ್ ಅನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಶಿವಶಂಕರಪ್ಪ ಅವರೇ ಆ ಮನೆಯ ಬಾಗಿಲನ್ನು ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ಮನೆಯಲ್ಲಿ ಆತನ ಮಗಳಾದಂತಹ ಸುಮಾ ಕೂಡ ಇರೋದಿಲ್ಲ. ಸೊ ಅಲ್ಲಿಂದ ವಿಚಾರಣೆಯನ್ನ ಶುರು ಮಾಡಿರುವಂಥದ್ದು. ಅಂದ್ರೆ ಆ ಬಾಗಿಲನ್ನು ತೆಗೆದಂತಹ ಸಂದರ್ಭದಲ್ಲಿ ಅವರ ಫೋನ್ ಅನ್ನ ವಶಕ್ಕೆ ಪಡೆದುಕೊಂಡು, ಹಾಗೆ ಮನೆಯಲ್ಲಿದ್ದಂತಹ ವ್ಯಕ್ತಿಗಳು ಏನಿರ್ತಾರೆ ಅವರ ಫೋನ್ಗಳನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ವಿಚಾರಣೆಯನ್ನ ಶುರು ಮಾಡಿರುವಂಥದ್ದು. ಹಾಗೆ ಈ ಮನೆಯಲ್ಲಿರುವಂತಹ ದಾಖಲಾತಿಗಳು, ಅಂದ್ರೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ದಾಖಲಾತಿಗಳು ಸಿಗುತ್ತಾ ಅಂತ ಹೇಳಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಹಾಗೆ ಏನು ಅಲ್ಲಿ ಸಿಕ್ಕಂತ ದಾಖಲಾತಿಗಳನ್ನ ಶಿವಶಂಕರಪ್ಪ ಅವರ ಮುಂದೆ ಇಟ್ಟು ಈ ಒಂದು ದಾಖಲಾತಿ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಆ ಒಂದು ಕೇಳ್ತಾ ಇರುವಂತದ್ದು, ಮತ್ತೆ ಅದರ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಬಂದಂತ ಮಾಹಿತಿಯ ಪ್ರಕಾರ ಅಲ್ಲಿ ಶಿವಶಂಕರಪ್ಪ ಅವರು ಆ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಿಕ್ಕ ಏನು ಜನರಿರ್ತಾರೆ, ಅಂದ್ರೆ ಮಧ್ಯವರ್ತಿಗಳಿರ್ಬೋದು, ಮತ್ತೆ ಆ ಒಂದು ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ನೇಮಕಾತಿಗೆ ಹೊಂದಿದಂತಹ ಅಭ್ಯರ್ಥಿಗಳೇನಿದ್ದಾರೆ ಅವರ ಮನೆಯಲ್ಲೂ ಕೂಡ ಇಡಿ ರೈಡ್ ಆಗಿರುವಂತದ್ದು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇರೆ ಯಾರಿದ್ದಾರೆ ಅವರೆಲ್ಲರ ಮನೆಯಲ್ಲೂ ಕೂಡ ಒಟ್ಟು 21 ಕಡೆ ಇಡಿ ರೈಡ್ ಅನ್ನ ಮಾಡಿರುವಂತದ್ದು. ಅಲ್ಲಿಯೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದು ಪ್ರಮುಖವಾಗಿ ಹೇಳೋದಾದ್ರೆ ಈ ಒಂದು ಪ್ರಕರಣದಲ್ಲಿ ಒಂದಿಷ್ಟು ಆಡಿಯೋ ಕ್ಲಿಪ್ಗಳು ಮತ್ತೆ ವಿಡಿಯೋ ಕ್ಲಿಪ್ಗಳು, ಅಂದ್ರೆ ಏನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಲಂಚವನ್ನ ಕೇಳಿದಂತಹ ವಿಡಿಯೋ ಕ್ಲಿಪ್ಗಳಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಾಕ್ಷಿಗಳು, ಅಂದ್ರೆ ಪ್ರಮುಖವಾಗಿ ಎಲ್ಲಿ ರೆಕಾರ್ಡ್ ಆಯ್ತು ಮತ್ತೆ ಯಾವ ಡಿವೈಸ್ ಇಂದ ಅದು ಶೇರ್ ಆಯ್ತು, ಇದೆಲ್ಲವನ್ನೂ ಕೂಡ ಇವರು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮಂಜುನಾಥ್ ಹಾಗೆ ಶೋಭಾ, ಅಂದ್ರೆ ಏನು ಪಶುಸಂಗೋಪನಾ ಅಧಿಕಾರಿಯಾಗಿದ್ದಂತಹ ಶೋಭಾ ಇರ್ಬೋದು, ಮತ್ತೆ ಅಭ್ಯರ್ಥಿ ಆಗಿದ್ದಂತಹ ಮಂಜುನಾಥ್ ಇರ್ಬೋದು, ಇವರು ಕೊಟ್ಟಂತಹ ದೂರ ಏನಿರುತ್ತೆ ಆ ಆಧಾರದ ಮೇಲೆ ಸಿಐಡಿಗೆ ವರ್ಗಾವಣೆ ಮಾಡಿರ್ತಾರೆ. ಅಂದ್ರೆ ಈ ಒಂದು
ಪ್ರಕರಣವನ್ನ CID ತನಿಖೆ ಮಾಡ್ತಾರೆ ಅಂತ ಹೇಳಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಾಕ್ಷಿಗಳು ಸಿಗ್ತದೆ ಮತ್ತೆ ವಿಚಾರಗಳು ಇಲ್ಲಿ ಲಭ್ಯ ಆಗ್ತವೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳಿರ್ಬೋದು ಇಲ್ಲ ಒಂದಿಷ್ಟು ಅಂದ್ರೆ ಕಡತಗಳಿರ್ಬೋದು ಏನೆಲ್ಲ ಸಿಗ್ಬೋದು ಅಂತ ಹೇಳಿ ಈ ಕಡೆ ಈ ಒಂದು 21 ಕಡೆ ರೈಡ್ ಅನ್ನ ಮಾಡಿರುವಂತದ್ದು. ಮುಖ್ಯವಾಗಿ KPSC ಕಚೇರಿ ಏನಿದೆ ಆ ಒಂದು ಕಚೇರಿಯಲ್ಲೂ ಕೂಡ ರೈಡ್ ಅನ್ನ ಮಾಡಿ ಅಲ್ಲಿ ಏನೆಲ್ಲ ದಾಖಲಾತಿಗಳು ಸಿಗುತ್ತೆ ಎಲ್ಲವನ್ನು ಕೂಡ ತೆಗೆದುಕೊಂಡು ಒಂದಕ್ಕೊಂದು ಮ್ಯಾಚ್ ಅನ್ನ ಮಾಡುವಂಥದ್ದು ಮತ್ತೆ ಆ ಒಂದು ಸಂಬಂಧಪಟ್ಟ ಅಧಿಕಾರಿಗಳೇನಿರ್ತಾರೆ ಅವರಿಗೆ ಈ ಒಂದು ಕಡತದ ಬಗ್ಗೆ ಮತ್ತೆ ದಾಖಲಾತಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಶಿವಶಂಕರಪ್ಪ ಅವರು ಈ ಒಂದು ದಾಖಲಾತಿಗಳಿಗೆ ಯಾವುದೇ ರೀತಿ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಈಗ ಒಂದು ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಏನು ಮೊದಲ ಹಂತದ ರೈಡ್ ಅನ್ನ ಮುಗಿಸ್ಕೊಂಡು ಕೆಲ ಅಧಿಕಾರಿಗಳು ಸಿಕ್ಕಂತ ಕಡತಗಳಿರ್ಬೋದು ದಾಖಲಾತಿಗಳನ್ನ ಇರ್ಬೋದು ತೆಗೆದುಕೊಂಡು ಈಗ ಹೋಗಿರುವಂತದ್ದು. ಇನ್ನು ಮಿಕ್ಕ ಅಧಿಕಾರಿಗಳು ವಿಚಾರಣೆಯನ್ನ ಮತ್ತೆ ಅಲ್ಲಿ ED ರೈಡ್ ಅನ್ನ ಮುಂದುವರಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸಂಜಯ್ ಗೌಡ, ನ್ಯೂಸ್ ಬೀಟ್ ಬೆಂಗಳೂರು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.